ಅಲ್ಲ, ಈ ಮನೇಲಿ ಎಷ್ಟು ದಿನ ಆಗ್ತಿದೆ, ಒಂದು ಫೋನ್ ಮಾಡಿಲ್ಲ, ಏನು ಎತ್ತ ಅಂತ ವಿಚಾರಿಸ್ತಾ ಇಲ್ಲ. ಮಾಡ್ತೀನಿ ತಡಿ. ಇವರಿಗೆ ಏನು ಅನ್ಕೊಂಡಿದ್ದಾರೆ ಮನೆಯವರಂದ್ರೆ? ರಾಮಪ್ಪ 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 ಅವರೇ, ರಾಮಪ್ಪ ಅವರೇ, ರಾಣಿ, ಕಮಲಾ, ಇವಳಿಗಂತೂ ತಮ್ಮನ ಮೇಲೆ ಪ್ರೀತಿನೇ ಇರಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಪ್ರೀತಿ ಏನ್ ಮನೆ ತುಂಬ ಹೋಗೋ ಥರ ತಮ್ಮ 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 ಅಂತಿರ್ತಾಳೆ. ಇವಾಗ ಎಷ್ಟು ದಿನ ಆಯ್ತು, ಏನು ಎತ್ತ ಅಂತ ವಿಚಾರಿಸಕ್ಕೆ ನನ್ನನ್ನು ಬಿಡ್ತಾ ಇಲ್ಲ, ತಾನು ಮಾಡ್ತಾ ಇಲ್ಲ. ಏ ಊರ್ಮಿಳಾ, ಇದಕ್ಕಿದು ಅಮ್ಮವ್ರು ಇದ್ದಕ್ಕಿದ್ದಂಗೆ ಏನು ಕೋಪ ಮಾಡ್ಕೊಂಡಿರೋ ಥರ ಅನಿಸ್ತಿದೆ. ಬಂದೆ ಅಮ್ಮವ್ರೆ, ಬಂದೆ. ಏನಮ್ಮವ್ರೆ, ಏನಾಗಬೇಕಿತ್ತು? ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಮ್ಮವ್ರೆ ಕೋಪ ಮಾಡ್ಕೊಂಡಿರೋ ಥರ ಅನಿಸ್ತಿದೆ? ರಾಮಪ್ಪ ಎಲ್ಲಿ ಆ ಊರ್ಮಿಳ? ಬೇಕಾದಾಗ ತಮ್ಮನ ಮಗು ಹಾಗೆ ಹೀಗೆ ಅಂತ ಹೇಳಿ ಏನೇನೋ ಯಾಮರಿಸ್ತಿದ್ದಾಳೆ ಅನ್ಸುತ್ತೆ. ನನಗ್ಯಾಕೋ ಅನುಮಾನ ಜಾಸ್ತಿ ಆಗ್ತಿದೆ. ಈ ಕಡ್ಲೆಕಾಯಿ ನಮಗೆ ಫೋನ್ಗೂ ಸಿಗ್ತಾ ಇಲ್ಲ. ಅಲ್ಲಿ ನೋಡದೆ ವಿಚಾರಿಸಿದ್ರೆ ಅವರು ಅವತ್ತೇ ಖಾಲಿ ಮಾಡ್ಕೊಂಡು ಹೋದ್ರು, ಹಾಗೆ ಹೀಗೆ ನಮ್ಗೆ ಗೊತ್ತಿಲ್ಲ ಮೇಡಮ್, ಬೇಕಾದ್ರೆ ಬಂದು ನೀವು ಇಲ್ಲೆಲ್ಲ ನೋಡ್ಕೊಂಡು ಹೋಗಿ ಅಂತ ನಮಗೆ ಹೇಳ್ತಿದ್ದಾರೆ. ಅಲ್ಲ, ಯಾರಿಗಾದ್ರೂ ಏನಾದ್ರೂ ಅವನ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಬೇಡ? ಅವನು ನಮ್ಮನೆ ಮಗ. ಈಗ ಏ ಊರ್ಮಿಳ, ಏ ರಾಣಿ, ಕಮಲಾ, ಎಲ್ಲಿದ್ದೀರಾ? ಬೇಗ ಬನ್ನಿ ಅಂತ ಗೊತ್ತಾಗ್ತಲ್ಲ? ಅಕ್ಕ, ಯಾಕಮ್ಮ ಹಿಂಗೆ ಎಷ್ಟು ಜೋರು ಮಾಡ್ತಿದ್ದಾರೆ? ಏನು ಗೊತ್ತಾಗ್ತಾ ಇಲ್ಲ. ಏನೋ ಆಗಿರ್ಬೇಕು. ಈ ಊರ್ಮಿಳ ಚಿಕ್ಕಮ್ಮಂದು ತುಂಬಾ ಓವರ್ ಆಗಿ ಆಗ್ತಿದೆ ಅನ್ಸುತ್ತೆ. ಹೈಚರಿ ಇಟ್ಮೇಲೆ ಅವ್ರೆ ಕಾಳ್ ಬಿಡಲ್ಲ, ನಾನು ಏನಾದ್ರೂ ಬಿಡಲ್ಲ. ಬಾ ಹೋಗಿ ಏನು ಎತ್ತ ಅಂತ ಹೋಗಿ ವಿಚಾರಿಸೋಣ, ಇಲ್ಲ ಅಂದ್ರೆ ಅಷ್ಟೇ. ಆಮೇಲೆ ಹೌದು ಅಕ್ಕ, ಯಾಕೋ ಚಿಕ್ಕಮ್ಮ ಮತ್ತೆ ಏನಾದ್ರೂ ಆಟ ಶುರು ಮಾಡಿರ್ಬೋದು. ಒಂದೊಂದ್ಸಲ ಚಿಕ್ಕಮ್ಮ ತುಂಬಾ ಬದಲಾಗಿದ್ದಾಳೆ ಅನ್ಸುತ್ತೆ. ಇನ್ನೊಂದ್ಸಲ ನೋಡಿದ್ರೆ ಇಲ್ಲ, ಬದಲಾಗಿಲ್ಲ, ಏನೋ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ನಿನಗೇನು ಅನ್ಸುತ್ತೆ? ನನಗೂ ಹಾಗೆ ಅನಿಸ್ತಿದೆ. ಬಾ, ಈ ವಕ್ಕ ಯಾಕೆ ಇಷ್ಟು ಜೋರು ಮಾಡ್ತಿದ್ದಾಳಲ್ಲ? ಇಷ್ಟು ದಿನ ಬಾಲ ಮುದ್ರಕೊಂಡು ಮನೇಲಿದ್ಲು, ಇವತ್ತೇನು ನನ್ನನ್ನೇ ಊರ್ಮಿಳ ಅಂತ ಕರಿತಿದ್ದಾಳಲ್ಲ? ತಡಿ ಹೋಗೋಣ, ಏನೋ ಎತ್ತ ಅಂತ ನೋಡ್ಕೊಳ್ಳೋಣ. ಇಲ್ಲ ಅಂದರೆ ನನ್ನ ತಮ್ಮನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವ್ನು ಸತ್ತೋಗಿದ್ದಾನೆ, ಅವ್ನ ಬಾಡಿ ಏನಾದರೂ ಸಿಕ್ತು ಅಂತ ಏನಾದರೂ ಸಿಹಿ ಸುದ್ದಿ ಯಾರಾದರೂ ಏನಾದರೂ ಕೊಟ್ಟ ಸಾಯಲೇಬೇಕಲ್ವಾ? ನಾ ಹೇಳಿದ್ದೀನಿ ಆ ಡೇಟ್ಗೆ ಅವ್ನ ಬಾಡಿನೂ ಸಿಗಬಾರ್ದು ಅಂತ ಜಾಗಕ್ಕೆ ತಳ್ಳೋ ಅಂತ. ಆದರೆ ಇವನು ಬಾಡಿ ಸಿಗೋ ಥರನೂ ಮಾಡಿಬಿಟ್ಟ ಅನ್ಸುತ್ತೆ, ಈಡಿಯಟ್. ಅಮ್ಮ, ಯಾಕಮ್ಮ, ಏನಾಯ್ತಮ್ಮ? ಯಾಕಿಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಹೌದಮ್ಮ, ಯಾಕೆ, ಏನಾಯ್ತು? ಎಲ್ಲ ಆ ಊರ್ಮಿಳಂಗೆ ಏನು ಕಿವಿ ಕೇಳಿಸಲ್ವಾ? ಅಥವಾ ಮನೇಲಿ ಇದ್ದಾಳ ಅಥವಾ ಇಲ್ವಾ? ಎಲ್ಲಿಗೆ ಹೋಗಿದ್ದಾಳೆ? ರಾಮಪ್ಪ, ನಿಮ್ಗೇನಾದ್ರೂ ಗೊತ್ತಾ? ಅವಳಿಗೆ ಹೊರಗಡೆ ಏನಾದರೂ ಹೋಗಿದ್ದಾಳ? ಅಯ್ಯೋ ಅಮ್ಮರೇ, ಹಂಗೇನು ಹೋಗಿಲ್ಲ ಅನ್ಸುತ್ತೆ. ಇಲ್ಲೇ ಹಣ್ಣು ಕಟ್ ಮಾಡ್ಕೊಡು, ನಂಗೆ ಹೊಟ್ಟೆ ಹಶ್ವಾಗ್ತಿದೆ, ಇಲ್ಲೇ ಕುತ್ಕೊಂಡು ತಿಂತೀನಿ ಅಂತ ಹೇಳಿದ್ರಪ್ಪ. ಇಲ್ಲೇ ಇರ್ಬೇಕೇನೋ? ಬರ್ತಾ ಇದೀನಿ ಅಕ್ಕ, ಕೇಳಿಸ್ತು, ಬಂದೆ. ಅಲ್ಲ ಕಣ್ರಮ್ಮ, ಪ್ರೀತಿಯಿಂದ ಕಡ್ಲೆಕಾಯಿ ಅಂತ ಚೆನ್ನಾಗಿ ಕರಿತೀರಾ ಅವನನ್ನ. ಜೊತೆಲಿ ಒಂದು ಹುಡುಗಿ ಹೋಗಿದ್ದಾಳೆ, ಏನು ಎತ್ತ ಅಂತ ವಿಚಾರಿಸೋದು ಬೇಡವಾ? ಪಾಪ ಅವ್ರ ಅಮ್ಮ ಅವನಿಗೆ ಎಷ್ಟು ಗಾಬರಿ ಆಗಿಲ್ಲ, ನನಗೇನೆ ಎಷ್ಟು ಗಾಬರಿ ಆಗ್ತಾ ಇದೆ. ನಿಮ್ಗೇನು ಬುದ್ಧಿ ಬೇಡವಾ? ಫೋನ್ ಕಾಲ್ ಮಾಡಬೇಕು ಅನ್ನೋದು ಅನಿಸ್ತಾ ಇಲ್ವಾ? ನಾನು ನೋಡಿದ್ರೆ ವಿಚಾರಿಸಿದ್ರೆ ಇಲ್ಲ, ಅವರೆಲ್ಲ ಹೋಗಿದ್ದಾರೆ, ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹಾಗೆ ಹೀಗೆ ಅಂತ ಕತೆ ಹೊಡಿತಿದ್ದಾರೆ. ಅಲ್ಲ, ಮೊದಲು ಹೋಗಿ ಆ ಫೋನ್ಗಾದ್ರೂ ಟ್ರೈ ಮಾಡೋಣ ಅಂದ್ರೆ ಅವ್ನು ನೋಡಿದ್ರೆ ಹಂಗಂತಿದ್ದಾನೆ. ಜೊತೆಲಿ ಕಳಿಸಿದ ಮಾರಯ್ಯ ಅವನು ಪತ್ತೆ ಇಲ್ಲ. ಈಗೇನಮ್ಮ ಮಾಡೋದು? ನನಗಂತೂ ತುಂಬ ಗಾಬರಿ ಆಗ್ತಿದೆ, ಏನೋ ಅನುಮಾನ ಅನಿಸ್ತಾ ಇದೆ, ಏನೋ ಮನಸ್ಸಲ್ಲಿ ತುಂಬ ತಳಮಳ ಅನಿಸ್ತೈತೆ. ನಮ್ಮನ್ನ ಯಾರಾದ್ರೂ ಕಳ್ಕೊಂಡಾಗ ನೋವಾಗತ್ತಲ್ಲ, ಆ ಥರ ಭಾವನೆ ಜಾಸ್ತಿ ಉಡ್ತಾ ಇದೆ. ಯಾಕೋ ಗೊತ್ತಾಗ್ತಾ ಇಲ್ಲ, ನನ್ನ ಮನಸ್ಥಿತಿ ಸರಿ ಇಲ್ಲ. ಅವರೇ, ನೀವೇನಾದ್ರೂ ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ನಂದು ಒಂದು ಮಾತೈತೆ, ಕೇಳ್ತೀರಾ? ಏನಮ್ಮಪ್ಪ ಅದು? ಅದೇನಂತ ಹೇಳಿ. ಬೇಜಾರಾಗೋದು ಏನೂ ಇಲ್ಲ. ನೀವು ದೊಡ್ಡವರು, ನೀವೇನು ಹೇಳಿದ್ರು ನಾನು ಕೇಳ್ತೀನಿ ಅಂತ ಗೊತ್ತು ತಾನೆ. ಅದೇನಂತ ಹೇಳಿ. ನನಗೀಗ ಆಲ್ರೆಡಿ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ. ನನಗೇನೋ ಏನೋ ಸರಿ ಇಲ್ಲ ಅನಿಸ್ತಿದೆ. ಅಮ್ಮೋರೆ, ನನ್ಗೆ ಯಾಕೋ ಊರ್ಮಿಳ ಅಮ್ಮೋರ್ ಮೇಲೆ ಸಾನೇ ಅನುಮಾನ. ಯಾವಾಗಲೂ ನೋಡಿ ತೋಟಕ್ಕೆ ಹೋಗಿದ್ದು ಬರ್ತೀನಿ. ಅಲ್ಲಿ ನೀಟಾಗೆ ಗದ್ದೆ ತೋಟ ತಗು, ಜನರು ಯಾರು ನೀಟಾಗಿ ಕೆಲಸ ಮಾಡಲ್ಲ. ನಂಗೂ ಇಲ್ಲಿ ಬೇಜಾರಾಯ್ತೈತೆ ರಾಮಪ್ಪ, ನಾನು ಅರ್ಧ ಕೆಲಸ ಮಾಡ್ಕೊತೀನಿ, ನೀವು ಅರ್ಧ ಕೆಲಸ ಮಾಡ್ಕೊಳ್ಳಿ, ತೋಟದ ಹತ್ರನೂ ಹೋಗಿ ನೋಡ್ಕೊಂಬತ್ತೀನಿ ಯಾರು ಹೆಂಗೆ ಮಾಡ್ತಾರೆ ಅಂತ ಹೋಯ್ತಾರೆ. ಆದರೆ ಫೋನ್ ತಗೋಯ್ತಾರೆ. ಹೋಗಿ ಅಲ್ಲಿ ಏನು ಕತೆ ಏನೋ ಗೊತ್ತಿಲ್ಲ. ಆದರೆ ಅಲ್ಲಿ ಮುನಿಯಪ್ಪ ಹೇಳಿದ್ರು, ಏನು ಕೇಳಲ್ಲ ಮಾಡಲ್ಲ, ಸುಮ್ಮನೆ ನಿಂತ್ಕೋತಾರೆ, ಅದೆಲ್ಲ ಮೂಲೆಯಲ್ಲಿ ಹೋಗಿ ಫೋನಲ್ಲಿ ಮಾತಾಡ್ತಾ ನಿಂತ್ಕೋತಾರೆ ಕಣಪ್ಪ. ನಂಗೆ ಗೊತ್ತಿಲ್ಲ, ನೀನು ತಪ್ಪು ತಿಳ್ಕೊಬಿಡಿ. ಅವ್ರ ಮೇಲೆ ನಾನು ಆ ಹುಡುಗನ್ಗೆ ಹೇಳ್ಬಿಟ್ಟು ಏನು ಎತ್ತಪ್ಪ ವಿಚಾರಿಸು, ಅವ್ರ ಮೇಲೆ ಒಂದು ಕಣ್ಣಿಡು ಅಂತ ಹೇಳಿದ್ದೆ. ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಇದನ್ನು ಹೇಳ್ಬಿಟ್ಟಿದ್ದೀನಿ. ಬೈಯಂಗಿದ್ರೆ ನ್ಯಾರವಾಗಿ ಬೈದ್ಬಿಡಿ, ನನಗೇನಿಲ್ಲ. ಆದರೆ ಇದು ನನ್ನ ಕುಟುಂಬ ಅಂತ ಅಂದ್ಕೊಂಡು ಅವನಿಗೆ ಈ ಥರ ಮಾಡೋಕ್ಕೆ ಹೇಳ್ಬಿಟ್ಟೆ. ತಪ್ಪಾಗಿದ್ರೆ ತಪ್ಪಾಯ್ತಮ್ಮ. ರಾಮಪ್ಪ, ಏನ್ ಹೇಳ್ತಿದ್ಯಾ ನೀನು? ನಿಜಾನ ಹಾಗಾದ್ರೆ? ರಾಮಪ್ಪ ಅವರೇ, ಏನ್ ಹೇಳ್ತಿದ್ದೀರಾ? ಹಾಗಾದ್ರೆ ಆ ಊರ್ಮಿಳ ಗದ್ದೆ ಹತ್ರ ಹೋಗಿ ಯಾರ ಜೊತೆನೋ ಏನೋ ಮಾತಾಡ್ತಿದ್ದಾಳೆ ಅಂತಾನ ಅರ್ಥ?
ಹೌದು ಅಮ್ಮೋರೆ, ಯಾರ ಜೊತೆ ಏನೋ ಗೊತ್ತಿಲ್ಲ. ಒಂದು ಅರ್ಧ ಅವರು ಒಂದು 20 ನಿಮಿಷ ಫೋನಲ್ಲಿ ಮಾತಾಡ್ಬಿಟ್ಟೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಊರ್ಮಿಳಪ್ಪನ ಗಂಡ ಮನೇಲೇ ಇರ್ತಾರೆ. ಇನ್ನು ಅವ್ರಿಗೆ ಸಂಬಂಧಿಕರು ಯಾರೂ ಇಲ್ಲ ನಾವು ಕಂಡಂಗೆ. ಇನ್ನು ಬಿಟ್ಟರೆ ನಮ್ಮ ಮನೆಯವರು ಇಲ್ಲ ಅವ್ರ ಗಂಡನ ಜೊತೆ ಮಾತಾಡ್ಬೇಕು, ಇಲ್ಲ ಕಡಲೆಕಾಯಿ ಜೊತೆ ಮಾತಾಡ್ಬೇಕು. ಕಡಲೆಕಾಯಿಗೆ ಅಕ್ಕನ ಮೇಲೆ ಸಾರೆ ಕೋಪ ಐತೆ. ಇನ್ನು ಮಾತಾಡೋಕೆ ಎಲ್ಲಿಂದ ಬತ್ತು? ಇನ್ನು ಯಾರ ಜೊತೆ ಮಾತಾಡ್ತಾವ್ರೆ? ನಾನು ನೆನ್ನೆನೇ ಹೇಳೋಣ ಅನ್ಕೊಂಡೆ, ಆದರೆ ಏನು ಮಾಡೋದು? ನೀವೇನಾದರೂ ತಪ್ಪು ತಿಳ್ಕೊತೀರಾ, ನನ್ನ ಮೇಲೆ ಅನುಮಾನ ಪಡ್ತೀರಾ ಅಂತ ಸುಮ್ಮನೆ ಆಗ್ಬಿಟ್ಟೆ ಅಮ್ಮೋರೆ. ನನಗೂ ಅನುಮಾನ ಸಾನೇ ಇತ್ತು. ಹಾ, ಇವಾಗ ಯಾಕೋ ತೀರಾ ಸಾನೇ ಅದು ಕ್ಲಿಯರ್ ಆಯ್ತೈತೆ ಅಂತ ನಂಗೆ ಅನಿಸ್ತೈತೆ. ಅಕ್ಕ ದುಡುಕ್ಬೇಡ. ಇವಾಗ ಚಿಕ್ಕಮ್ಮ ಏನಾದ್ರೂ ತಪ್ಪು ಮಾಡಿದ್ರೆ ಖಂಡಿತ ಗೊತ್ತು ಹಾಗೆ ಆಗತ್ತೆ. ಅವ್ರ ಫೋನ್ ಸಿಕ್ಕಿದ್ರೆ ಯಾರ ಜೊತೆ ಮಾತಾಡಿದ್ರು, ಎಲ್ಲಿಗೆ ಮಾಡಿದ್ದಾರೆ ಫೋನು, ಅದು ಯಾವ ನಂಬರು, ಯಾವ ಊರಿಗೆ ಮಾಡಿದ್ದಾರೆ, ಪ್ರತಿಯೊಂದೂ ಕಲೆಕ್ಟ್ ಮಾಡ್ಕೋಬೋದು. ನೀನೇನಾದರೂ ಇವಾಗ ಅವ್ರ ಹತ್ರ ಜೋರು ಮಾಡಿದ್ರೆ ಖಂಡಿತ ಸಿಗಾಕೊಳ್ಳಲ್ಲ. ಈ ರಾಮಪ್ಪ ಹೇಳೋದು ಸತ್ಯನೇ ಇರ್ಬೋದು, ಆದರೆ ಅವ್ರು ಯಾರ ಜೊತೆ ಮಾತಾಡ್ತಿದ್ದಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕಲ್ವಾ? ಹೌದೌದು. ಕಮಲಾ, ನೀನು ಏನನ್ನು ದುಡ್ಕೋಕ್ ಹೋಗ್ಬಿಡ. ರಾಣಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಹೌದು ಕಣವಾ, ಹೌದು. ನೀನೇನಾರ ಅಪ್ಪಿತಪ್ಪಿ ಇವಾಗ ಕೇಳಿದೆ ಅನ್ಕೋ, ಆ ಮೊಬೈಲ್ಗೆ ಒಂದು ಗತಿ ಕಾಣಿಸ್ಬಿಟ್ಟು ಏನಾರ ಮುಚ್ಚಿಕ್ಬಿಟ್ರೆ, ಅಲ್ಲ ಕಡ್ಲೆಕಾಯಿ ಕಾಣದೇ ಇರೋದಕ್ಕೂ ಇವರು ಫೋನಲ್ಲಿ ಮಾತಾಡೋಕ್ಕೂ ಏನೋ ಸಂಶಯ ಜಾಸ್ತಿ ಅನುಮಾನ ಹುಟ್ಟಿಸ್ತೈತೆ ಅಂತ ನನಗೂ ಅನಿಸ್ತೈತೆ. ಅನ್ಸದೇನು ರಾಮಪ್ಪ, ಇವಳೇ ಏನಾದ್ರೂ ತಮ್ಮನ ಮೇಲಿರೋ ದ್ವೇಷಕ್ಕೆ ಮಾಡಿಬಿಟ್ರೆ, ಕೊಲೆನೋ ಅಥವಾ ಏನಾದ್ರೂ ಕಿಡ್ನಾಪ್ ಮಾಡಿಸ್ಬಿಟ್ರೆ? ಅಲ್ಲ ಚಿಕ್ಕಮ್ಮ ಅವ್ರದ್ದೊಂದು ಮಗು ಬರುತ್ತೆ, ಆ ಮಗು ನಾನು ಸಾಕೋತೀನಿ, ನನ್ನ ತಮ್ಮನ ಮಗು, ಹಾಗೆ ಹೀಗೆ ಅಂತ ಎಷ್ಟೊಂದು ಕನ್ಸು ಕಟ್ಕೊಂಡಿರೋ ಥರ ಏನೇನೋ ಮಾತುಗಳನ್ನ ಜಾಸ್ತಿ ಆಡ್ತಿದ್ರು. ಆದರೆ ಇವಾಗ ಏನ್ ಚಾನ್ಸು? ಅಲ್ಲ, ನನಗೊಂದು ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕೆಟ್ಟವಳಾಗ್ಬಿಟ್ಲ ಚಿಕ್ಕಮ್ಮ? ಯಾರು ಗೊತ್ತವ, ಯಾವ ಹುತ್ತದಲ್ಲಿ ಯಾವ ಹಾವೈತೆ ಅಂತ ಕಂಡಿಡಿಯೋದು ಸಾನೇ ಅನುಮಾನ ನೋಡು. ಇವ್ರು ಇರ್ತಾರೆ ನೋಡು ನಾಯಿ ಬಾಲ ಡೊಂಕಿದ್ದಂಗೆ, ಅವ್ರನ್ನ ನೀನಂತೂ ಬದಲಾವಣೆ ಮಾಡಕ್ಕೆ ಆಗಲ್ತು. ನಾನು ಅನ್ಕೊಂಡಿದ್ದು ದಿಟ್ವಯ್ಯ, ಬದಲಾಗೋಳೆ ಬಿಡು, ಗಂಡನಿಗೆ ಬೈತವಳಲ್ಲ, ಇನ್ನೇನು ಕಡ್ಲೆಕಾಯಿನು ತಮ್ಮ ಅಂತ ಒಪ್ಕೊಂಡಲ್ಲ, ಮತ್ತೆ ಇನ್ನೇನು ಮತ್ತೆ ಆರಾಮಾಗೆ ತಮ್ಮನಿಗೆ ಸಂಕರಣೆ ಮಾಡಿ ನೀಟಾಗೆ ಅಲ್ಲಿ ಇಲ್ಲಿ ಅಂತ ಕಳಿಸ್ಕೊಟ್ಲು. ಆದರೆ ಇವ ಎಂತಕ್ಕೆ ಫೋನಲ್ಲಿ ತೋಟಕ್ಕೆ ಗದ್ದಕ್ಕೆ ಫೋನ್ ತೊಗೊಂಡು ಹೋಗ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಅಲ್ಲಿ ಮಾತಾಡೋದು ಏನು ಇರ್ತೈತಿ? ನೀನು ಮಾತಾಡೋದಿದ್ರೆ ಇಲ್ಲೇ ಮಾತಾಡ್ಬೋದಿತ್ತಲ್ಲ, ದೂರಕ್ಕೆ ಹೋಗಿ ಯಾಕೆ ಮಾತಾಡ್ಬೇಕು ಅಂತ ನಾನು ಒಂದು ಚೂರು ಅನುಮಾನ. ಪಾಯಿಂಟ್, ಇದು ಪಾಯಿಂಟು. ಹೌದೌದು, ಇದನ್ನೆಲ್ಲ ಸರಿಯಾಗಬೇಕು ಅಂದರೆ ನಾವು ಇವಳನ್ನ ತುಂಬ ನೈಸ್ ಮಾಡಿ ಏನಾದ್ರೂ ಆ ಮೊಬೈಲ್ ಇಲ್ಲಿ ಹೇಗೆ ನಂಬರ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಮಲಾ ನೀನು ತಿಳ್ಕೊ. ಇವಾಗ ಯಾರು ಸಿಟ್ಟಲ್ಲಿ ಏನು ಮಾತಾಡೋಕೆ ಹೋಗ್ಬಿಡಿ. ಇವಾಗ ದೂಸರನ್ನು ಅನುಮಾನ ಪಟ್ಟರೆ ಚೆನ್ನಾಗಿಲ್ಲ. ಇಲ್ಲಾಂದ್ರೆ ಅವಳು ನೀಟಾಗಿ ಬದಲಾವಣೆ ಆಗಿದ್ದಾಳೆ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಾ? ಆದ್ರೂ ಅಮ್ಮ ಎಲ್ಲ ಅನ್ಸರ್ಸ್ಕೊಂಡು ಹೋಗೋದು ಎಷ್ಟು ದಿನ? ಸರಿ ನೀವೇ ಹೇಳಿ. ಅನ್ಸರ್ಸ್ಕೊಂಡು ಹೋಗ್ತೀವಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ. ಅಕ್ಕ ಸ್ವಲ್ಪ ಯೋಚನೆ ಮಾಡು, ಸಿಗೋವರೆಗೂ ಅಷ್ಟೇ ಸುಮ್ಮನೆ ಇರುವಕ್ಕ. ಯಾಕೆಲ್ಲ ಹಿಂಗಿದಿರಲ್ಲ? ಏನಾಯ್ತು ಅಕ್ಕ? ಏನಾಯ್ತು ಕಮಲಾ? ಏನಾಯ್ತಮ್ಮ? ಆಯ್ತರಿ ಇಟ್ಟ ಮೇಲೆ ಅವರೇ ಕಾಳು ಮಾಡೋದೆಲ್ಲ ಮಾಡಿಬಿಟ್ಟು ಏನಾಯ್ತು ಅಂತ ನಿನ್ನ ವಿಚಾರಿಸ್ಕೊಳ್ಳೋದಲ್ಲ, ಹೆಂಗ್ ವಿಚಾರಿಸ್ಕೋತೀನಿ ಅಂತ ಮುಂದೆ ನೋಡ್ತಾ ಇರು. ರಾಮಪ್ಪ ಏನಾಯ್ತು ಅಂತ ನೀನಾದ್ರೂ ಹೇಳು. ಏನಿಲ್ಲ ಊರ್ಮಿಳಾ, ಅಲ್ಲ ಕಡೆ ತಮ್ಮ ತಮ್ಮ ಅಂತ ಅಷ್ಟು ಪ್ರೀತಿಯಿಂದ ಕರೀತಿದ್ದೆ, ತಮ್ಮನ್ಗೊಂದು ಫೋನ್ ಮಾಡ್ಬಿಟ್ಟು ಏನು ಎತ್ತ ಅಂತ ವಿಚಾರಿಸ್ಬಾರ್ದಾ? ಅದು ನಿಮ್ಮೂರಿಗೆ ತಾನೇ ಹೋಗಿರೋದು, ನನಗೆ ನಮ್ಮ ಗೊತ್ತು ನಿಮ್ಮೂರ ಕಡೆ ಏನು ಎತ್ತ ಅನ್ನೋದೆಲ್ಲ. ಹೋಗಮ್ಮ, ಹೋಗಿ ಫೋನ್ ಮಾಡ್ಬಿಟ್ಟು ಬರೋಗು, ನಿಮ್ಗೆ ಯಾರು ಗೊತ್ತಿದ್ರೆ. ಅಕ್ಕ ನಾನ್ ವಿಚಾರಿಸ್ಬೇಕಾ? ಮತ್ತೆ ಏನ್ ನಾವ್ ವಿಚಾರಿಸ್ಬೇಕಾಗತ್ತಾ? ನೀವು ತಾನೇ ಅದ್ ನಿಮ್ಮೂರು ಅಂತ ಕಳ್ಸಿದ್ದು. ಆ ದೇವಸ್ಥಾನ ಈ ದೇವಸ್ಥಾನ ಹೋಗಿದ್ ಬನ್ನಿ ಅಂತ. ಅಕ್ಕ ಕಿರ್ಚ್ಬೇಡ. ಅದು ಸರಿ ಆಯ್ತು, ನಾನೇ ವಿಚಾರಿಸ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ಅದನ್ನೇ ಹೇಳೋಣ ಅಂತ ಇದ್ದೆ, ಮರ್ತೋಗ್ಬಿಡ್ತಂತೆ. ನೀನು ಗತಿಗೆ ಕಾಣಿಸ್ತೀನಿ ಕಣೆ, ಮರ್ತೋಗ್ತಿದ್ದೆ ಅಂತ ಹೇಳ್ತಿದ್ಯಲ್ಲ, ಕಂಪ್ಲೀಟಾಗಿ ಎಲ್ಲ ಮರ್ತೋಗ್ಬೇಕು. ತಲೆ ಮೇಲೆ ಹೊಡೆದ್ರೆ ಹಂಗೆ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಕಡ್ಲೆಕಾಯಿಗೆ ಏನಾದರೂ ತೊಂದರೆ ಕೊಟ್ಟಿರೋದು ಏನಾದ್ರು ಗೊತ್ತಾಯ್ತು, ನಿನ್ನನ್ನು ಏನು ಮಾಡಬೇಕು ಅಂತ ಮುಂದೆ ಯೋಚನೆ ಮಾಡ್ತೀನಿ ಕಣೆ ಚಿಕ್ಕಮ್ಮ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ.